ಅದು ಹೊಸ ವರ್ಷದ ಶುಭಾಶಯದೊಂದಿಗೆ ಬಂದಿದ್ದಂತ ಉಡುಗೊರೆ. ಬಿಜೆಪಿ ಎಂಎಲ್ಸಿ ಹೆಸರಲ್ಲಿ ಆ ಪಾರ್ಸಲ್ ಬಂದಿತ್ತು. ಪಾರ್ಸಲ್ ಬಂದಿದ್ದಂತಹ ಸಿಹಿ ಲಡ್ಡು ತಿಂದವರು ಶಾಕ್ ಆಗಿದ್ರು. ಹೊಸ ವರ್ಷದ ಲಡ್ಡು ವಿಷ ಆಗಿರುವುದನ್ನ ಕಂಡು ಬೆದರಿ ಹೋಗಿದ್ರು. ಅದೇ ಲಡ್ಡು ರಹಸ್ಯ ಕೊನೆಗೂ ಬಯಲಾಗಿದೆ. ಲಡ್ಡು, ಹೊಸ ವರ್ಷದ ಲಡ್ಡು, ಶುಭಾಶಯದೊಂದಿಗೆ ಬಂದಿದ್ದ ಸಿಹಿ ತಿನಿಸು. ಆದ್ರೆ ಇದೇ ಲಡ್ಡು ತಿಂದವರಿಗೆ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಅದು ಸಿಹಿಯಾಗಿರದೆ ಕಹಿಯಾಗಿತ್ತು, ವಿಷಪೂರಿತವಾಗಿತ್ತು. ಬಿಜೆಪಿ ಎಂಎಲ್ಸಿ ಹೆಸರಲ್ಲಿ ವಿಷಪೂರಿತ ಲಡ್ಡು ಕಳಿಸಿದ್ಯಾರು ಅಂತ ಪೊಲೀಸರು ತನಿಖೆಗಿಳಿದ್ರೆ ಅದೊಬ್ಬ ಭಗ್ನ ಪ್ರೇಮಿಯ ಕುಕೃತ್ಯ ಬಯಲಾಗಿದೆ. ಹೊಸ ವರ್ಷದ ಕಹಿ ಲಡ್ಡುವಿನ ರಹಸ್ಯ ಬಯಲು. ಅವತ್ತು ಹೊಸ ವರ್ಷದ ಆರಂಭದ ದಿನ. ಹೊಸ ವರ್ಷದ ಶುಭಾಶಯದ ಹೆಸರಲ್ಲಿ ಶಿವಮೊಗ್ಗದ ಎನ್ಇಎಸ್ ಶಿಕ್ಷಣ ಸಂಸ್ಥೆಯ ನಾಗರಾಜ್ ಮತ್ತು ಮನೋರೋಗ ತಜ್ಞ ಡಾಕ್ಟರ್ ಪವಿತ್ರ ಮತ್ತು ಡಾಕ್ಟರ್ ಅರವಿಂದ್ ಅವರಿಗೆ ಸ್ವೀಟ್ ಬಾಕ್ಸ್ ಬಂದಿತ್ತು. ಶಿವಮೊಗ್ಗದವರೇ ಆದ ಬಿಜೆಪಿ ಎಂಎಲ್ಸಿ ಡಾಕ್ಟರ್ ಧನಂಜಯ್ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ಕಳಿಸಲಾಗಿತ್ತು. ಆಪ್ತರಾದ ಸರ್ಜಿ ಡಾಕ್ಟರ್ ಲಡ್ಡು ಕಳಿಸಿದ್ದಾರೆ ಅಂತ ನಾಗರಾಜ್ ಖುಷಿಯಾಗಿ ಲಡ್ಡು ತಿನ್ನಲು ಮುಂದಾದ್ರು. ಆದ್ರೆ ಬಾಯಿಗೆ ಲಡ್ಡು ಹಾಕೊಳ್ತಿದ್ದಂತೆ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಅದು ಸಿಹಿಯಾಗಿರದೆ ಕಹಿಯಾಗಿತ್ತು. ಸರ್ಜಿ ಹೆಸರಿನಲ್ಲಿ ವಿಷದ ಲಡ್ಡು ಪಾರ್ಸಲ್ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸ್ವತಃ ಎಂಎಲ್ಸಿ ಸರ್ಜಿ ಅವರೇ ತಮ್ಮ ಪಿಎ ಮೂಲಕ ಕೇಸ್ ದಾಖಲಿಸಿದ್ರು. ಪೊಲೀಸರು ತನಿಖೆಗಿಳಿತಾ ಇದ್ದಂತೆ ಅಸಲಿಯತ್ತು ಬಯಲಾಗಿದೆ. ತನ್ನ ಪ್ರೀತಿಗೆ ಅಡ್ಡಿಯಾದವರಿಗೆ ವಿಷ ಕಳಿಸಿದ್ದ ಭಗ್ನ ಪ್ರೇಮಿ. ಅಷ್ಟಕ್ಕೂ ಎಂಎಲ್ಸಿ ಹೆಸರಲ್ಲಿ ಲಡ್ಡು ಕಳಿಸಿದ್ದ ಈ ಸೌಹಾರ್ದ್ ಪಟೇಲ್, ಭದ್ರಾವತಿ ಮೂಲದ ಪಟೇಲ್ ಎನ್ಇಎಸ್ ಕಾಲೇಜ್ನಲ್ಲಿ ಕಾನೂನು ವ್ಯಾಸಂಗ ಮಾಡ್ತಿದ್ದ. ಈ ವೇಳೆ ವೈದ್ಯರೊಬ್ಬರ ಮಗಳನ್ನ ಪ್ರೀತಿಸಿದ್ದಂತೆ. ಆದ್ರೆ ಅದು ಬ್ರೇಕಪ್ ಆಗಿತ್ತು. ಇದಕ್ಕೆ ನಾಗರಾಜ್ ಅವರೇ ಕಾರಣ ಅಂದುಕೊಂಡವರು ಎಂಎಲ್ಸಿ ಹೆಸರಲ್ಲಿ ಲಡ್ಡು ಕಳಿಸಿದಾನೆ. ಲಡ್ಡುಗೆ ಮಾತ್ರೆ ಹಾಗೂ ಬೇವಿನ ಸೊಪ್ಪಿನ ರಸ ಬೆರೆಸಿರೋದು ಗೊತ್ತಾಗಿದೆ. ಈ ಹೊಸ ವರ್ಷದ ಸಿಹಿ ಸಂದರ್ಭದಲ್ಲಿ ಈ ಕಹಿ ಅನುಭವ ಬಹಳ ಆಘಾತವಾಗಿತ್ತು. ಯಾಕೆಂದರೆ ಪ್ರತಿಷ್ಠಿತ 3 ಜನ ವ್ಯಕ್ತಿಗಳಿಗೆ ಈ ಸ್ವೀಟು ಬಾಕ್ಸ್ ಹೋಗಿದೆ, ಅದರಲ್ಲಿ ಕಹಿ ಇದೆ, ವಿಷ ಇದೆ ಅನ್ನೋ ಒಂದು ಮಾತಿದೆಯಲ್ಲ, ಅದು ನಿಜವಾಗ್ಲೂ ಬೇಜಾರು ಆಗ್ತಿತ್ತು, ಚುಚ್ತಾ ಇತ್ತು. ಯಾಕಪ್ಪ, ಯಾಕೆ ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಅದು ನನ್ನ ಹೆಸರಲ್ಲಿ ಯಾಕೆ ಕಳಿಸಿದ್ರು ಅನ್ನೋವಂಥ ಒಂದು ಅಳುಕು ಇತ್ತು. ಮತ್ತು ಇನ್ನೊಂದು ಹೆದರಿಕೆ ಇದ್ದಿದ್ದು, ಇನ್ನೆಷ್ಟು ಜನಕ್ಕೆ ಕಳಿಸಿದಾರೋ ಅನ್ನೋ ಒಂದು ಹೆದರಿಕೆ ಇತ್ತು. ಕಹಿ ಮಾತ್ರೆ ಕೊಟ್ಟಿದ್ದ ವೈದ್ಯರಿಗೂ ಕಹಿ ಲಡ್ಡು. ಇನ್ನು ನಾಗರಾಜ್ ಜೊತೆ ಮಾನಸಿಕ ವೈದ್ಯ ದಂಪತಿಗೂ ಈತ ಕಹಿ ಲಡ್ಡು ಪಾರ್ಸಲ್ ಮಾಡಿದ್ದ. ಅಷ್ಟಕ್ಕೂ ಸೌಹಾರ್ದ್ ಪಟೇಲ್ ಮಾನಸಿಕ ಸ್ಥಿಮಿತ ಕಳೆದುಕೊಂಡಾಗ ಡಾಕ್ಟರ್ ಪವಿತ್ರ ಮತ್ತು ಡಾಕ್ಟರ್ ಅರವಿಂದ್ ಬಳಿ ತೋರಿಸಿದಾನೆ. ಆಗ ವೈದ್ಯರು ಸಾಕಷ್ಟು ಮಾತ್ರೆ ಕೊಟ್ಟಿದ್ರಂತೆ. ನನಗೆ ಕಹಿ ಮಾತ್ರೆ ಕೊಟ್ಟವರಿಗೆ ಸೇಡು ತೀರಿಸಿಕೊಳ್ಬೇಕು ಅಂತ ಅವರಿಗೂ ವಿಷಪೂರಿತ ಲಡ್ಡು ರವಾನಿಸಿದ್ದ. ಸಿಸಿಟಿವಿ ಆಧಾರದಲ್ಲಿ ತನಿಖೆಗಿಳಿದ ಪೊಲೀಸರು ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಎಂಎಲ್ಸಿ ಹೆಸರಲ್ಲಿ ವಿಷದ ಲಡ್ಡು ಪಾರ್ಸಲ್ ಆಗಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಆದ್ರೆ ಪೊಲೀಸರ ತನಿಖೆ ಬಳಿಕ ಭಗ್ನ ಪ್ರೇಮಿಯ ಕರಾಮತ್ತು ಬಯಲಾಗಿದೆ. ಬಸವರಾಜ್ ಯರಗಣವಿ, ಟಿವಿ9 ಶಿವಮೊಗ್ಗ.